ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಉಡುಪಿಯ ಮನೆಯಲ್ಲಿ ಗಣಪತಿಯನ್ನು ಕೂರಿಸ್ತೇವೆ, ಅದಕ್ಕೋಸ್ಕರ ಗಣಪತಿಯ ಮನೆಯನ್ನು ಕೊಡ್ಲಿಕ್ಕಂತ ಬಂದಿದ್ದೇವೆ. ಇಲ್ಲಿ ನೋಡಿ ಎಷ್ಟೊಂದು ಗಣಪತಿ ಮಾಡಿದ್ದಾರೆ ಅಂತ ಹೇಳಿದರೆ ಆಲ್ರೆಡಿ ಇಷ್ಟು ಆರ್ಡರ್ಸ್ ಇವರಿಗೆ ಬಂದಿದೆ ಆಯಿತಾ. ಇಲ್ಲಿ ಆಲ್ರೆಡಿ ಒಂದು 50ರ ಮೇಲೆ ಗಣಪತಿ ಪ್ರಿಪೇರ್ ಮಾಡಿ ಅವರು ಇಟ್ಟಿದ್ರು. ಚೌತಿ ಹಬ್ಬ ಅಂತ ಹೇಳಿದರೆ ಹಾಗೆ ಅಲ್ವಾ, ಎಲ್ರಿಗೂ ಖುಷಿ ಇರ್ತದೆ. ಬಾಂಬೆಯಲ್ಲಿ ಅಂತೂ ಒಂದೊಂದು ತಿಂಗಳ ಕಾಲ ರಜೆ ಕೂಡ ಇರ್ತದೆ. ಸೊ ಹಾಗೆ ಮನೆಯನ್ನು ಕೊಟ್ಟು ನಾವು ಇಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೇವೆ. ಇದು ಮಧ್ವಾಚಾರ್ಯರು ಮಣಿಮಂತ ರಾಕ್ಷಸನನ್ನು ಕೊಂದ ಸ್ಥಳ ಅಂತ. ಇದು ಪ್ಲೇಸ್ ಅಂತೂ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂತುರು ಮಳೆ ಕೂಡ ಬೀಳ್ತಾ ಇತ್ತು. ಒಂದು ಕಾಡಿನ ಮಧ್ಯೆ ಈ ಥರ ಒಂದು ಪ್ಲೇಸ್ ಇದ್ದರೆ ಅದು ನೋಡಲಿಕ್ಕೆ ಒಂಥರ ತುಂಬ ಚೆನ್ನಾಗಿರ್ತದಲ್ವಾ. ಬಟ್ ಸಿಕ್ಕಾಪಟ್ಟೆ ಜಾರ್ತಾ ಇತ್ತಲ್ಲಿ. ಸ್ವಲ್ಪ ಆಚೆ ಈಚೆ ನಡ್ಕೊಂಡು ಹೋದರೂ ಕೂಡ ಜಾರಿ ಅಲ್ಲೇ ಬೀಳಬೇಕಾದಿತ್ತು. ಸೊ ಇದು ನೋಡಿ, ಇಲ್ಲಿ ಒಂದು ಕಲ್ಲು ಏನಿದೆ, ಇಲ್ಲಿ ಮಣಿಮಂತ ರಾಕ್ಷಸನನ್ನು ಮಧ್ವಾಚಾರ್ಯರು ಕೊಂದದ್ದು ಅನ್ನುವ ಒಂದು ಹಿನ್ನೆಲೆ ಕೂಡ ಇದೆ. ಇದನ್ನು ನೋಡ್ಕೊಂಡು ಹಾಗೆ ನಾನು ಹೋದೆ. ಇವರು ನೋಡಿ ಬರಲೇ ಇಲ್ಲ, ಅಂದರೆ ಸಿಕ್ಕಾಪಟ್ಟೆ ಜಾರ್ತಿತ್ತಲ್ಲ. ಮತ್ತು ಇವರು ಈ ಪ್ಲೇಸನ್ನು ತುಂಬ ಸಲ ನೋಡಿದ್ದಾರೆ, ನನಗೆ ಮಾತ್ರ ಇದು ಹೊಸ್ತು. ಹಾಗೆ ಇದನ್ನು ನೋಡಿಕೊಂಡು ನಾವು ಒಂದು ರೌಂಡ್ ಹೆಬ್ರಿ ಕಡೆ ಹೋಗುವ ಅಂತ ಹಾಗೆ ಸುಮ್ಮನೆ ಹೋಗ್ತಾ ಇದ್ವಿ. ನಾವು ಉಡುಪಿಗೆ ಹೋದರೆ ಇದೇ ಥರ ಆಯಿತಾ, ಮಳೆ ಬಂದರೆ ಕಾರ್ ಇಟ್ಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತೇವೆ. ಅಂದರೆ ಕಾಡು, ಗದ್ದೆ ಈ ಥರ ಎಲ್ಲ ಇದ್ದರೆ ಒಂಥರ ಚೆನ್ನಾಗಿರ್ತದಲ್ವ ನೋಡಲಿಕ್ಕೆ. ಆಮೇಲೆ ಅಲ್ಲಿ ಹೆಬ್ರಿ ಹತ್ರ ಯಾವುದೋ ಒಂದು ಹೋಟೆಲಿಗೆ ಹೋದ್ವಿ. ಸೀತಾ ನದಿಯ ಪಕ್ಕದಲ್ಲಿ ಯಾವುದೋ ಹೋಟೆಲ್ ಇತ್ತು, ಆದರೆ ಸ್ವಲ್ಪ ಒಳ್ಳೇದಿರಲಿಲ್ಲ ಆಯಿತಾ ಫುಡ್. ಬಟ್ ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೀತಾ ನದಿ ಹಾಗೆ ಹರ್ಕೊಂಡು ಬರ್ತಾ ಇದ್ದ ವ್ಯೂ ಮಾತ್ರ ತುಂಬ ಒಳ್ಳೆಯದಿತ್ತು. ಅದಾದ ನಂತರ ನಾವು ನಮ್ಮ ಮನೆಗೆ ಹೋದ್ವಿ, ನನ್ನ ತಾಯಿ ಮನೆಗೆ. ಇದು ನಮ್ಮ ಹಳೆ ಮನೆ, ಇದಕ್ಕೆ 50 ವರ್ಷ ಆಯ್ತಾಯ್ತಾ. ಇದೊಂದು ಚಿಕ್ಕ ಪಾಂಡ್ ಥರ ಇದೆ ನಮ್ಮ ಮನೆ ಮುಂದ್ಗಡೆ. ಒಂಥರ ಖುಷಿ ಆಗ್ತದೆ. ಸಣ್ಣದಿರಬೇಕಾದ್ರೆ ಇಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ರು, ನಾನು ಈ ನೀರಲ್ಲಿ ಎಲ್ಲ ಇಳ್ಕೊಂಡೆಲ್ಲ ಆಟ ಆಡ್ತಾ ಎಲ್ಲ ಇದ್ದೆ. ಹಾಗೆ ಇಲ್ಲೊಂದು ಬಳ್ಳಿಯಲ್ಲಿ ನೋಡಿ, ನಮ್ಮ ಭಾಷೆಯಲ್ಲಿ ಇದಕ್ಕೆ ನಾವು ಪೋರಿಲ್ ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ ಈ ಆಟಿ ಟೈಮಲ್ಲೇ ಜಾಸ್ತಿ ಆಗೋದಾಯ್ತಾ, ಅಂದರೆ ಆಷಾಢ ಮಾಸದಲ್ಲಿ ಜಾಸ್ತಿ ಆಗ್ತದೆ. ಇದು ಗುಡ್ಡೆಗಳ ಬದಿಯಲ್ಲಿ, ಕಾಡುಗಳಲ್ಲಿ ಒಂದು ಬಳ್ಳಿಯಲ್ಲೆಲ್ಲ ಆಗುವಂತಹ ಒಂದು ತರಕಾರಿ ಅಂತ ಹೇಳ್ಬೋದು. ಇದನ್ನು ನಾವು ತೆಗೆದು ಇದನ್ನು ತುಪ್ಪದಲ್ಲಿ ಹುರಿದು ಚಟ್ನಿ ಮಾಡ್ತೇವೆ. ಅದಂತೂ ತುಂಬ ಒಳ್ಳೆದಿರ್ತದೆ ಗಂಜಿ ಜೊತೆ. ಆಟಿ ಅಂತ ಹೇಳಿದರೆ ಹೀಗೆ ಅಲ್ವಾ, ನಾವು ಬೇರೆ ಬೇರೆ ರೀತಿಯ ತಿಂಡಿ ತಿನಿಸು ಎಲ್ಲ ಮಾಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ಕೆಸುವಿನ ಎಲೆಯನ್ನು ತೆಗಿತಾ ಇದ್ದಾರೆ. ಅಂದರೆ ಇದು ಚಿಕ್ಕ ರೀತಿಯ ಕೆಸುವಿನ ಎಲೆ, ಅದಕ್ಕೆ ಬೇರೆ ಹೆಸರು ಕೂಡ ಏನೋ ಇದೆ. ಇದನ್ನೆಲ್ಲ ತೆಗೆದು ಒಂದು 2 ಡೇಸ್ ಆದ ನಂತರ ಇದನ್ನು ಕೈಯಲ್ಲಿ ಸುತ್ತಿ ಚೇಟ್ಲ ಅಂತ ಹೇಳ್ತಾರೆ ತುಳುವಲ್ಲಿ, ಆ ಥರ ಮಾಡಿ ಇದನ್ನು ಪಲ್ಯ ಮಾಡ್ತೇವೆ ನಾವು ಆಯಿತಾ. ಸೊ ನೋಡಿ ಇಲ್ಲಿ ನೀವು ಚೇಟ್ಲ ಯಾವ ಥರ ಮಾಡ್ತಾರೆ ಅಂತ ಇಲ್ಲಿ ಅಮ್ಮ ತೋರಿಸ್ಕೊಡ್ತಾ ಇದ್ದಾರೆ. ಎಲೆಯನ್ನು ಸುತ್ತಿ ಅದಾದ ನಂತರ ಹೀಗೆ ಮಾಡಬೇಕಂತೆ. ಈ ಥರ ತುಂಬ ಮಾಡಿದ ನಂತರ ಇದನ್ನು ನಾವು ಪಲ್ಯ ಕೂಡ ಮಾಡ್ತೇವೆ ಆಯಿತಾ. ಕೆಲವರು ಇದನ್ನು ಸಾಂಬಾರು ಕೂಡ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ಅನ್ನದ ಜೊತೆ ನಾನು ಆಟಿಯಲ್ಲಿ ಮಾಡುವಂತಹ ಊಟ ಮಾಡ್ತಾ ಇದ್ದೇನೆ. ಇದು ಕಣಿಲೆ ಸಾಂಬಾರು ಅಥವಾ ಕಳಲೆ ಅಂತ ಕೂಡ ಹೇಳ್ತಾರೆ ಕನ್ನಡದಲ್ಲಿ. ಸಣ್ಣ ಕೆಸುವಿನ ಎಲೆಯಿಂದ ಚೇಟ್ಲ ಮಾಡ್ತಾರೆ ಹೇಳಿದ್ನಲ್ಲ, ಅದು ಈ ಪಲ್ಯ. ಇದನ್ನು ಹಲಸಿನ ಹಣ್ಣಿನ ಬೀಜ ಹಾಕಿ ಪಲ್ಯ ಮಾಡ್ತಾರೆ. ನಿಮಗೆ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿದ್ದು ನೆಕ್ಸ್ಟ್ ವ್ಲಾಗ್ ಮಾಡ್ತೇನೆ. ಆಷಾಢ ಮಾಸದಲ್ಲಿ ಈ ಎಲ್ಲ ತರಕಾರಿಗಳಲ್ಲಿ, ಸೊಪ್ಪಿನಲ್ಲಿ ಔಷಧಿ ಉಂಟು ಅಂತ ಕೂಡ ಹೇಳ್ತಾರೆ ಆಯಿತಾ. ಅದಕ್ಕೋಸ್ಕರ ಈ ಟೈಮಲ್ಲೇ ಇದನ್ನು ತಿಂತಾರೆ. ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ರೀಚ್ ಆಗುವಷ್ಟರಲ್ಲಿ ಸಂಜೆ ಆಗಿತ್ತು. ಹಾಗೆ ಹೊರಗಡೆ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ನಾವು ತಂದೂರ್ ಮೋಮೋಸ್, ಸೂಪ್ ಮತ್ತು ಒಂದು ಪಿಜ್ಜಾ ಎಲ್ಲ ತಿಂದ್ಕೊಂಡು ಮತ್ತು ಒಂದು ಡಿಸರ್ಟನ್ನು ಕೂಡ ಆರ್ಡರ್ ಮಾಡಿದ್ವಿ, ತಿರಮಿಸು ಅಂತ. ಇದು ನೋಡ್ಬೋದು ನೀವು, ತುಂಬ ಒಳ್ಳೆದಿತ್ತಾಯ್ತಾ. ಬ್ಯಾಂಗ್ಳೂರು ಬಂದರೆ ಈ ಪ್ಲೇಸ್ ವಿಸಿಟ್ ಮಾಡಿ. ಹಾಗೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.